ಪಾಠ 7 ಸಹನೆ. ಅಭ್ಯಾಸ ಪ್ರಶ್ನೆಗಳು. ಖಾಲಿ ಸ್ಥಳವನ್ನು ಸರಿಯಾದ ಪದದಿಂದ ತುಂಬಿರಿ. ಕೆಂಪರಾಜುವನ್ನು ಕಂಡರೆ ಸುಗುಣ ಪಾಟೀಲರಿಗೆ ತುಂಬ ಡ್ಯಾಶ್ ಪ್ರೀತಿ. ಡ್ಯಾಶ್ ಮಾಡುವಾಗ ಜಾಗ್ರತೆ ವಹಿಸಬೇಕು ಕೆಲಸ. ನಾನು ಕೆಲಸದ ಮೇಲೆ ಡ್ಯಾಶ್ ವಹಿಸದೆ ಏಕಾಯಿತು ನಿಗಾ. ಯಜಮಾನರ ಡ್ಯಾಶ್ ಮೆಚ್ಚುಗೆಯಾದವು ಮಾತುಗಳು. ನೆಕ್ಸ್ಟ್ ವಾಕ್ಯ ಸರಿಪಡಿಸಿ ಬರೆಯಿರಿ. ಊರಿನಲ್ಲಿ ಒಬ್ಬ ಸಿರಿವಂತನಿದ್ದ. ಉತ್ತರ, ಒಂದು ಊರಿನಲ್ಲಿ ಒಬ್ಬ ಸಿರಿವಂತನಿದ್ದ. 2, ಒಂದು ಕೆಂಪರಾಜು ಮನೆಯನ್ನು ದಿನ ಶುಚಿಗೊಳಿಸುತ್ತಿದ್ದ. ಒಂದು ದಿನ ಕೆಂಪರಾಜು ಮನೆಯನ್ನು ಶುಚಿಗೊಳಿಸುತ್ತಿದ್ದ. ಏನಿದು ಒಡೆದು ಹೋಗಿದೆ ಹೂದಾನಿ. ಉತ್ತರ, ಏನಿದು ಹೂದಾನಿ ಒಡೆದು ಹೋಗಿದೆ. 4, ಬೇಕು ಅಂತ ನೀನು ಮಾಡಿಲ್ಲ. ನೀನು ಬೇಕು ಅಂತ ಮಾಡಿಲ್ಲ. ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1ನೇ ಪ್ರಶ್ನೆ, ಸಿರಿವಂತನ ಹೆಸರೇನು? ಸಿರಿವಂತನ ಹೆಸರು ಸುಗುಣ ಪಾಟೀಲ. 2, ಊದಾನಿ ಏಕೆ ಹೊಡೆಯಿತು? ಕೆಂಪರಾಜುವನ ಕೈ ತಗುಲಿ ಊದಾನಿ ಒಡೆದು ಹೋಯಿತು. ಪ್ರಶ್ನೆ 3, ನಿಷ್ಠಾವಂತ ಸೇವಕನ ಹೆಸರೇನು? ಉತ್ತರ, ನಿಷ್ಠಾವಂತ ಸೇವಕನ ಹೆಸರು ಕೆಂಪರಾಜು. 4, ಕೆಂಪರಾಜುವಿಗೆ ಸುಗುಣ ಪಾಟೀಲರು ಯಾವುದು ಮುಖ್ಯ ಎಂದು ಹೇಳಿದರು? ಉತ್ತರ, ಕೆಂಪರಾಜುವಿಗೆ ಸುಗುಣ ಪಾಟೀಲರು ನಿನ್ನ ತಪ್ಪು ನಿನಗೆ ಅರಿವಾಯಿತಲ್ಲ ಅದೇ ಮುಖ್ಯ ಎಂದು ಹೇಳಿದರು. ನೆಕ್ಸ್ಟ್ 2, 3 ವಾಕ್ಯದ ಪ್ರಶ್ನೆಗಳು. 1ನೇ ಪ್ರಶ್ನೆ, ಕೆಂಪರಾಜು ಸುಗುಣ ಪಾಟೀಲರ ಬಳಿ ಏನೆಂದು ಕ್ಷಮೆ ಯಾಚಿಸಿದ? ಉತ್ತರ, ನಾನು ನನ್ನ ಕೆಲಸದ ಮೇಲೆ ನಿಗಾ ವಹಿಸದೆ ಹೀಗಾಯಿತು. ನಿಮ್ಮ ಇಷ್ಟದ ಊದಾನಿ ಹಾಳಾಯಿತು. ನನ್ನದೇ ತಪ್ಪು. ಇನ್ನೊಮ್ಮೆ ಇಂಥ ತಪ್ಪು ಮಾಡುವುದಿಲ್ಲ. ದಯವಿಟ್ಟು ಕ್ಷಮಿಸಿ ಎಂದು ಕೆಂಪರಾಜು ಸುಗುಣ ಪಾಟೀಲರ ಬಳಿ ಹೇಳಿದನು. 2, ಸುಗುಣ ಪಾಟೀಲರು ಕೆಂಪರಾಜುವನ್ನು ಹೇಗೆ ಸಮಾಧಾನ ಪಡಿಸಿದರು? ಉತ್ತರ, ಕೆಂಪ, ನೀನು ಬೇಸರ ಮಾಡಿಕೊಳ್ಳಬೇಡ. ಅದು ನನ್ನ ಮೆಚ್ಚಿನ ಊದಾನಿಯೇ ಇರಬಹುದು. ಹಾಗಂತ ನಿನ್ನ ಮೇಲೆ ನನಗೆ ಕೋಪವೇನೂ ಇಲ್ಲ. ನೀನು ಬೇಕು ಅಂತ ಮಾಡಿಲ್ಲ. ಇದೇನು ಪ್ರಮಾದವೂ ಅಲ್ಲ. ನಿನ್ನ ತಪ್ಪು ನಿನಗೆ ಅರಿವಾಯಿತಲ್ಲ ಅದೇ ಮುಖ್ಯ. ಇನ್ನು ಮುಂದೆ ಎಚ್ಚರ ವಹಿಸಿ ಕೆಲಸ ಮಾಡು ಎಂದು ಸಮಾಧಾನ ಪಡಿಸಿದರು. ನೆಕ್ಸ್ಟ್ ಭಾಷಾಭ್ಯಾಸ. ಪದಗಳ ಅರ್ಥ. ಸದ್ಗುಣ ಒಳ್ಳೆಯ ಗುಣ. ಪ್ರಾಮಾಣಿಕ ಸತ್ಯವಂತ. ಪ್ರಮಾದ ದೊಡ್ಡ ತಪ್ಪು. ಜಾಗ್ರತೆ ಜೋಪಾನ. ಮನ್ನಿಸು ಕ್ಷಮೆ. ಸಿರಿವಂತ ಶ್ರೀಮಂತ. ಸೇವಕ ಹಾಳು. ಬೇಸರ ಬೇಜಾರು. ಮೆಚ್ಚುಗೆ ಪ್ರಶಂಸೆ. ನೆಕ್ಸ್ಟ್ ವಿರುದ್ಧ ಪದಗಳು. 1ನೇದು ಜಾಗ್ರತೆ ಅಜಾಗ್ರತೆ. ನಂಬಿಕೆ ಅಪನಂಬಿಕೆ. ಸಹನೆ ಅಸಹನೆ. ಸಮಾಧಾನ ಅಸಮಾಧಾನ. ನೆಕ್ಸ್ಟ್ ಅಂಕಣದಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಆಯ್ಕೆ ಮಾಡಿ ಖಾಲಿ ಜಾಗದಲ್ಲಿ ಬರೆಯಿರಿ ಅಂತ ಕೇಳಿದರೆ, ಅಂಕಣದಲ್ಲಿ ಇರುವಂತಹ ಗೌರವ ಸೂಚಕ ಪದಗಳನ್ನು ಮಾತ್ರ ನಾವಿಲ್ಲಿ ಬರ್ಕೋಬೇಕು. ಗೌರವ ಸೂಚಕ ಪದಗಳು ಯಾವ್ಯಾವಿದ್ದಾವೆ ನೋಡೋಣ. ಸ್ವಾಮಿ, ತಾವು, ಆಸೀನರಾಗಿರಿ, ಮಹಾಶಯರೇ, ದಯಮಾಡಿಸಿರಿ, ಆಗಮಿಸಿರಿ, ಗುರುಗಳೇ, ಮಾತನಾಡಿರಿ, ಅವರು, ಸೇವಿಸಿರಿ, ಆಶೀರ್ವದಿಸಿರಿ. ನೆಕ್ಸ್ಟ್ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಜೋಡಣೆಯಿಂದ 4 ಪದಗಳು ಇದ್ದಾವೆ. ಆ ಪದಗಳನ್ನು ಕ್ರಮವಾಗಿ ಜೋಡಿಸಿ ನಾವು ಪದಗಳನ್ನು ಬರೀಬೇಕು. ಯಾವ ರೀತಿಯಾಗಿ ನೋಡಿ. ತಮ್ಮ, ನಮ್ಮ, ಅಮ್ಮ, ಬೊಮ್ಮ. ಇತ್ತ, ಅತ್ತ, ಎತ್ತ, ಬೆತ್ತ. ನೆಕ್ಸ್ಟು ಮನ, ಮಾನ, ಗಾನ, ದಾನ. ನೆಕ್ಸ್ಟು ಬಾಣ, ಗುಣ, ಹಣ, ಕಣ. ಆ ಪದಗಳನ್ನೇ ಇಲ್ಲಿ ಜೋಡಿಸಿ ಬರ್ದಿರೋದು ನೋಡ್ತಾ ಇದ್ದೀವಿ ನಾವು. ತಮ್ಮ, ಅಮ್ಮ, ನಮ್ಮ, ಬೊಮ್ಮ, ಅತ್ತ, ಇತ್ತ, ಎತ್ತ, ಬೆತ್ತ, ಮನ, ಮಾನ, ಗಾನ, ದಾನ, ಗುಣ, ಬಾಣ, ಹಣ, ಕಣ. ನೆಕ್ಸ್ಟು ಪಾಠ 8 ಹಣ್ಣು ಕಾಯಿ ಮದುವೆ. ಅಭ್ಯಾಸ ಪ್ರಶ್ನೋತ್ತರಗಳು. ಬಾಳೆಗೊನೆ ಬಾಗಿ ನಮಿಸಿ ಡ್ಯಾಶ್ ಅಂತಿತ್ತು ಸ್ವಾಗತ. ಗಂಡು ಹೆಣ್ಣು ಹೊಗೆ ಡ್ಯಾಶ್ ಕಣ್ಣೀರಾಗ್ತಿತ್ತು ತಾಳದೆ. 3 ಡ್ಯಾಶ್ ಊಟ ಕೇಳಿ ಅಂತ ಕೂಗ್ತಿತ್ತು
ಹುರುಳಿಕಾಯಿ. 4 ಮಾವಿನ ಹಣ್ಣು ಹಾಗಲಕಾಯಿ ಡ್ಯಾಶ್ ಜೋಡಿಯಾಗಿತ್ತು. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1 ಯಾವ ಹಣ್ಣು ಮತ್ತು ಯಾವ ಕಾಯಿಗೆ ಮದುವೆ ನಡೆದಿತ್ತು? ಉತ್ತರ ಮಾವಿನ ಹಣ್ಣು ಮತ್ತು ಹಾಗಲಕಾಯಿಗೆ ಮದುವೆ ನಡೆದಿತ್ತು. 2 ಹೀರೆಕಾಯಿ ಯಾವುದನ್ನು ನೋಡಿ ನಕ್ಕು ನಲಿಯುತ್ತಿತ್ತು? ಉತ್ತರ ಹೀರೆಕಾಯಿ ಗಂಡು ಹೆಣ್ಣು ಹೊಗೆ ತಾಳದೆ ಕಣ್ಣೀರು ಹಾಕುವುದನ್ನು ನೋಡಿ ನಕ್ಕು ನಲಿಯುತ್ತಿತ್ತು. 3 ಬಾಳೆಕಾಯಿ ಏನು ಮಾಡುತ್ತಿತ್ತು? ಉತ್ತರ ಬಾಳೆಕಾಯಿ ಬಾಗಿ ಬಾಗಿ ಎಲೆ ಹಾಕ್ತಿತ್ತು. 4 ಹಣ್ಣು ಕಾಯಿ ಮದುವೆ ಪದ್ಯ ಬರೆದವರು ಯಾರು? ಉತ್ತರ ಹಣ್ಣು ಕಾಯಿ ಮದುವೆ ಪದ್ಯ ಬರೆದವರು YS ಕೃಷ್ಣಮೂರ್ತಿ. ನೆಕ್ಸ್ಟ್ ಪ್ರಾಸಪದಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಪದ್ಯದಲ್ಲಿರ್ತಕ್ಕಂತಹ ಪ್ರಾಸಪದಗಳನ್ನು ಆಯ್ಕೆ ಮಾಡಿ ಈ ಒಂದು ಬಾಕ್ಸಲ್ಲಿ ಬರೀಬೇಕು. ನಡೆದಿತ್ತು, ತುಂಬಿತ್ತು, ಅಂತಿತ್ತು, ಬಾರಿಸಿತ್ತು, ಓದಿತ್ತು, ಆಗ್ತಿತ್ತು, ಹೇಳ್ತಿತ್ತು, ಹೇಳ್ತಿತ್ತು, ಮಾಡ್ತಿತ್ತು, ಹಾಕ್ತಿತ್ತು, ಕೂಗ್ತಿತ್ತು, ಕೊಡ್ತಿತ್ತು, ಹೇಳಿತ್ತು, ಮಾಡ್ತಿತ್ತು, ಹೇಳ್ತಿತ್ತು. ಅದಾದ ನಂತರ ಭಾಷಾಭ್ಯಾಸ. ಸಜಾತಿಯ ಒತ್ತಕ್ಷರಗಳನ್ನು ಗುರುತಿಸಿ ಸುತ್ತು ಗೆರೆ ಎಳೆಯಿರಿ ಅಂತ ಕೇಳಿದರೆ, ಸಕಲನ ಮಾಡಿ ಅಂತ ಕೇಳಿದರೆ ಹಣ್ಣು ಇಲ್ಲಿ ನಾವತ್ತು ನಾಗೆ, ಹಣ್ಣುಗೆ ನಾಗೆ ಸಕಲ ಹಾಕಿದ್ವಿ. ಅದೇ ಥರ ಹೊಟ್ಟೆ ಹಾಕ್ತಿತ್ತು, ಸಜಾತಿ ಒತ್ತಕ್ಷರಗಳನ್ನು ಮಾತ್ರ ಆಗಬೇಕು. ಸೇಮ್ ಒತ್ತಕ್ಷರ ಬಂದಿರುವಂತಹದ್ದು ಅಂದರೆ ವ್ಯಂಜನಾಕ್ಷರದ ಕೆಳಗಡೆ ಅದೇ ಜಾತಿಯ ವ್ಯಂಜನಾಕ್ಷರ ಬಂದಿರಬೇಕು. ಪಿಳ್ಳೆ ಲಾವತ್ತುಳ್ಳ, ಕಣ್ಣೀರು ನಾವತ್ತುಣ್ಣ, ಹಿಗ್ಗು ಗಾವತ್ತು ಗ, ಗೆಡ್ಡೆ ಡಾವತ್ತು ಡ, ಅಪ್ಪ ಪಾವತ್ತು ಪ. ಇವುಗಳು ಮಾತ್ರ ಸಮಜಾತಿಯ ಒತ್ತಕ್ಷರಗಳು ಅಂತ ನಾವು ಗುರುತು ಮಾಡ್ತೀವಿ. ನೆಕ್ಸ್ಟು ಅದಾದಮೇಲೆ ಪದ್ಯದಲ್ಲಿ ಬಂದಿರುವಂತಹ ಹಣ್ಣು ತರಕಾರಿಗಳಿಗೆ ಇತರ ಹಣ್ಣು ತರಕಾರಿಗಳ ಹೆಸರುಗಳನ್ನು ಸೇರಿಸಿ ಪಟ್ಟಿ ಮಾಡಿರಿ ಅಂತ ಕೇಳಿದರೆ ಯಾವ ಹಣ್ಣುಗಳು ಪದ್ಯದಲ್ಲಿ ಬಂದಿದೆ ನೋಡಿ. ಮಾವಿನ ಹಣ್ಣು, ಬಾಳೆಹಣ್ಣು, ತೆಂಗಿನಕಾಯಿ. ನೆಕ್ಸ್ಟ್ ತರಕಾರಿಗಳು ಯಾವ್ಯಾವೆಲ್ಲ ಬಂದಿದೆ ಪದ್ಯದಲ್ಲಿ ಅಂದರೆ ಹಾಗಲಕಾಯಿ, ಕುಂಬಳಕಾಯಿ, ಸೋರೆಕಾಯಿ, ಬದನೆಕಾಯಿ, ಹೀರೆಕಾಯಿ, ಹುರುಳಿಕಾಯಿ. ನೆಕ್ಸ್ಟ್ ಅದಾದಮೇಲೆ ನಿಮಗಿಷ್ಟವಾದ ಒಂದು ಹಣ್ಣು ಅಥವಾ ತರಕಾರಿಯ ಹೆಸರನ್ನು ಪ್ರತ್ಯೇಕವಾಗಿ ಬರೆಯಿರಿ. ನಿಮಗಿಷ್ಟವಾದ ಹಣ್ಣಿನ ಹೆಸರು ಮಾವಿನ ಹಣ್ಣು, ನಿಮ್ಗಿಷ್ಟ ಆಗಿದ್ದನ್ನು ನೀವಿಲ್ಲಿ ಬರೀಬೋದು. ನಿಮಗಿಷ್ಟವಾದ ತರಕಾರಿ ಹೆಸರು ಬೆಂಡೆಕಾಯಿ ಅಂತ ನಾನು ಬರ್ತಿದ್ದೀನಿ. ನಿಮ್ಗಿಷ್ಟವಾದ ತರಕಾರಿ ಹೆಸರನ್ನು ಇಲ್ಲಿ ಬರೀಬೋದು. ನೆಕ್ಸ್ಟು ಮಾದರಿಯನ್ನು ಗಮನಿಸಿ ಖಾಲಿ ಅಂಕಣವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ. ಅನ್ನುತ್ತಾ ಪ್ಲಸ್ ಇತ್ತು, ಅನ್ನುತ್ತಿತ್ತು, ಅಂತಿತ್ತು ಅಂತ ಇಲ್ಲಿ ಬರೀಬೇಕಾಗುತ್ತೆ ಖಾಲಿ ಅಂಕಣದಲ್ಲಿ ಸೂಕ್ತ ಪದ. ಊದುತ್ತಾ ಪ್ಲಸ್ ಇತ್ತು, ಊದುತ್ತಿತ್ತು, ಊದ್ತಿತ್ತು. ಇದು ಪದಗಳ ಒಂದು ಗ್ರಾಮೀಣ ಭಾಷೆ. ನೆಕ್ಸ್ಟು ಹಾಕ್ತಿತ್ತು, ಹಾಕುತ್ತಾ ಪ್ಲಸ್ ಇತ್ತು, ಹಾಕ್ತಿತ್ತು, ಹಾಕ್ತಿತ್ತು. ಹೇಳುತ್ತಾ ಪ್ಲಸ್ ಇತ್ತು, ಹೇಳ್ತಿತ್ತು, ಹೇಳ್ತಿತ್ತು. ಮಾಡುತ್ತಾ ಪ್ಲಸ್ ಇತ್ತು, ಮಾಡ್ತಿತ್ತು, ಮಾಡ್ತಿತ್ತು. ಕಡೆಯಲ್ಲಿ ಭಾಷಾ ಚಟುವಟಿಕೆ. ಇಲ್ಲಿ ನಿಮಗೆ ತಿಳಿದಿರುವಂತಹ ಹಣ್ಣು ತರಕಾರಿಗಳ ಚಿತ್ರಕೋಶ ಅಂದರೆ ಒಂದು ಪ್ರಾಜೆಕ್ಟನ್ನು ಮಾಡಿ ನಿಮಗೆ ಗೊತ್ತಿರುವಂತಹ ಹಣ್ಣು ತರಕಾರಿಗಳದು. ಅದಾದ ನಂತರ ಈ ಪದ್ಯವನ್ನು ಅಭಿನಯದೊಂದಿಗೆ ಹಾಡಿರಿ ಅನ್ನೋ ಒಂದು ಪದ್ಯವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ವಿತ್ ಆಕ್ಷನ್ಸನ್ನು ಮಾಡಿ ಪದ್ಯವನ್ನು ಹಾಡಿ ಅಂತ ಕೇಳಿದ್ದಾರೆ. ಇದಾಗಿದೆ ತಿಳಿ ಕನ್ನಡ ಕಲಿಕನ್ನಡ ಪಠ್ಯಪುಸ್ತಕ 4ನೇ ತರಗತಿಯ ತೃತೀಯ ಭಾಷೆ ಭಾಗ 1 ಎಲ್ಲ ಪದ್ಯ ಮತ್ತು ಪಾಠಗಳ ಪ್ರಶ್ನೋತ್ತರಗಳು. ಹಾಗೆಯೇ ಅಭ್ಯಾಸ ಚಟುವಟಿಕೆ ವ್ಯಾಕರಣಕ್ಕೆ ಸಂಬಂಧಪಟ್ಟ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.